ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಕಾಂಗ್ರೆಸ್ ನಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ಸುದ್ದಿಗೆ ಭ್ರಷ್ಟ ರವಿಕುಮಾರ್ ಪತ್ರಗುಟ್ಟಿ ಹೋಗಿದ್ದಾರೆ. ಯಾಕಂತಂದ್ರೆ ಬೋವಿ ನಿಗಮದಲ್ಲಿ ನಡೀತಾ ಇರುವಂತಹ ಡೀಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಟಾ ಬಯಲು ಮಾಡಿತ್ತು. ಎಸ್, ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಕಾಂಗ್ರೆಸ್ ನಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ಸುದ್ದಿಗೆ ಭ್ರಷ್ಟ ರವಿಕುಮಾರ್ ಪತ್ರಗುಟ್ಟಿ ಹೋಗಿದ್ದಾರೆ. ಗ್ಯಾರಂಟಿ ನ್ಯೂಸ್ ಇಂಪ್ಯಾಕ್ಟ್ ಗೆ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಬೋವಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರವಿಕುಮಾರ್ ರಿಸೈನ್ ಮಾಡಿದ್ದಾರೆ. ಭ್ರಷ್ಟಾಚಾರದ ವಿಡಿಯೋ ಸಮೇತ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ರವಿಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಗ್ಯಾರಂಟಿ ನ್ಯೂಸ್ ಒತ್ತಾಯಿಸಿತ್ತು. ಭ್ರಷ್ಟಾಚಾರದ ವಿರುದ್ಧ ನಿಂತಿದ್ದಂತ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಗೆಲುವು ಸಿಕ್ಕಿದೆ. ಸ್ಟಿಂಗ್ ಆಪರೇಷನ್ ಮೂಲಕ ಹೇಗೆ ಈ ರವಿಕುಮಾರ್ ಡೀಲ್ ಮಾಸ್ಟರ್ ಡೀಲ್ ಅನ್ನ ಹೇಗೆ ಮಾಡ್ತಾ ಇದ್ರು, ಕಚೇರಿಯಲ್ಲೇ ಕುತ್ಕೊಂಡು ಕೋಟಿ ಕೋಟಿ ವ್ಯವಹಾರ ಹೇಗ್ ನಡೆಸ್ತಾ ಇದ್ರು, ಪ್ರತಿಯೊಂದು ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡಿತ್ತು. ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಯಾವುದೇ ಮುಲಾಜಿಲ್ಲದೆ ಸುದ್ದಿಯನ್ನ ಬಿತ್ತರಿಸುವಂತ ಕೆಲಸ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಈಗ ಗ್ಯಾರಂಟಿ ನ್ಯೂಸ್ ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇದು. ಯಾವಾಗ ಸುದ್ದಿ ಬಿತ್ತರಾಯಿತು ಕೂಡಲೇ ಎಚ್ಚೆತ್ತುಕೊಂಡಂತಹ ಸರ್ಕಾರ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೂಡ ಕೊಟ್ಟಿದ್ರು, ರಾಜೀನಾಮೆ ಕೊಡಬೇಕು ಅಂತ. ಈಗ ಭ್ರಷ್ಟ ರವಿಕುಮಾರ್ ಗ್ಯಾರಂಟಿಯ ಈ ಸುದ್ದಿಗೆ ಪತ್ರಗುಟ್ಟು ಹೋಗಿದ್ದಾರೆ. ಗ್ಯಾರಂಟಿ ನ್ಯೂಸ್ ನ ಇಂಪ್ಯಾಕ್ಟ್ ಗೆ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಬೋವಿ ನಿಗಮದಲ್ಲಿ, ಯಾಕಂದ್ರೆ ಹಿಂದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದ್ದು, ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದ್ದಂತ ವಿಚಾರ ಅಂತ ಅಂದ್ರೆ ಅದು ವಾಲ್ಮೀಕಿ ಬಹುಕೋಟಿ ನಿಗಮ ಹಗರಣ ಏನ್ ನಡೆದಿತ್ತು. ಆ ಸಂದರ್ಭದಲ್ಲೂ ಕೂಡ ಇದೇ ತರದ ಒಂದು ಅಕ್ರಮ ಹಣ ವ್ಯವಹಾರ ನಡೆದಿದೆ ಅನ್ನುವಂತ ವಿಚಾರ ಯಾವಾಗ ಮುನ್ನೆಲೆಗೆ ಬಂತು. ಅಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಇನ್ನೂ ಬುದ್ಧಿ ಕಲ್ತಿಲ್ಲ. ವಿಪಕ್ಷಗಳು ಮಾಡುವಂತ ಆರೋಪಗಳೇನು? ಹಿಂದೆ ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದ್ರು 40% ಅಂತ. ಈಗ ಉಲ್ಟಾ ಆಗಿದೆ. ಕಾಂಗ್ರೆಸ್ನವರೇ ಈಗ 60% ಗಿಂತ ಜಾಸ್ತಿ ಲೂಟಿ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇರೋದೇ ಲೂಟಿ ಹೊಡೆಯೋದಕ್ಕೆ. ಎಲ್ಲಾ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅನ್ನುವಂಥದ್ದು ವಿಪಕ್ಷಗಳು ಪದೇ ಪದೇ ಹೇಳುವಂತ ವಿಚಾರ. ಸದ್ಯ ಈಗ ಸ್ಟಿಂಗ್ ಆಪರೇಷನ್ ನ ಮೂಲಕ ಬೋವಿ ನಿಗಮದ ಅಧ್ಯಕ್ಷ ಎಸ್ ರವಿಕುಮಾರ್ ಏನಿದ್ದಾನೆ, ಆತ ತನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಯಾಕಂತಂದ್ರೆ ಆತ ರಾಜೀನಾಮೆ ಕೊಡಬೇಕು ಅನ್ನುವಂತ ಒತ್ತಾಯ ಕೂಡ ನಾವು ಮಾಡಿದ್ವಿ.
ಆಮೇಲೆ ಆತ ಕಚೇರಿಯಲ್ಲಿ ಕುತ್ಕೊಂಡು ಹೇಗ್ ಡೀಲ್ ಮಾಡ್ತಾನೆ, ಏನ್ ಇಷ್ಟನ ಕಲೆಕ್ಷನ್ ಆಗಿರೋದು, ಇನ್ನೂ ಜಾಸ್ತಿ ಮಾಡಬೇಕು, ಇನ್ನು ಮುಂದೆ ಇದು 5% ಇದೆಯಲ್ಲ 5% ಬೇಡ 5%ಗಿಂತ ಜಾಸ್ತಿ ಮಾಡಬೇಕು, ಯಾವುದು ಕೂಡ ಲಕ್ಷದ ವ್ಯವಹಾರದಲ್ಲಿ ಇರಬಾರದು, ಈತನಿಗೆ ಏನಿದ್ರು ಕೂಡ ಕೋಟಿ ಕೋಟಿ ಲೆಕ್ಕದಲ್ಲಿ ಕಲೆಕ್ಟ್ ಆಗಬೇಕು. ಆಮೇಲೆ ಆ ವಿಡಿಯೋದಲ್ಲಿ ಆತ ಬಹಳ ಕ್ಲಿಯರ್ ಆಗಿ ಮಾತಾಡಿದ್ದ, ಒಂದಷ್ಟು ಮಿನಿಸ್ಟರ್ಗೂ ಕೊಡಬೇಕು, ಮತ್ತೊಂದು ವಿಚಾರ, ಎಲ್ಲಾ ವಿಚಾರಗಳನ್ನು ಕೂಡ ಆತ ಹೇಳಿದ್ದ. ಯಾವಾಗ ಹಿಂದೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಬಹುಕೋಟಿ ಹಗರಣ ಅದಾಗಿ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗುತ್ತೆ, ಅದಾದ್ರೂ ಕೂಡ ಇನ್ನ ಬುದ್ಧಿ ಕಲ್ತಿಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನೋಡಿ, ಯಾವಾಗ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸುತ್ತೆ ಕೂಡಲೇ ಸಿಎಂ ಸಿದ್ದರಾಮಯ್ಯ ಅವರು ಎಚ್ಚೆತ್ತುಕೊಳ್ತಾರೆ. ವಿಡಿಯೋ ದಾಖಲೆ ಸಮೇತ ಸುದ್ದಿಯನ್ನ ಬಿತ್ತರಿಸುವಂತ ಕೆಲಸ ಆಗಿತ್ತು. ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆಯನ್ನ ಕೊಡ್ಲಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಎಗೇನ್ ರಾಜೀನಾಮೆ ಕೊಟ್ಟಿಲ್ಲ ಅನ್ನುವಂತ ಸುದ್ದಿಯನ್ನ ಬಿತ್ತರಿಸಿದ್ವಿ. ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆರ್ಡರ್ ಮಾಡಿದ್ರು ಮುಖ್ಯಮಂತ್ರಿಗಳು. ಆದ್ರೂ ಕೂಡ ರಾಜೀನಾಮೆ ಕೊಡದೆ ಕಳ್ಳಾಟ ಆಡ್ತಾ ಇದ್ದ ರವಿಕುಮಾರ್. ಅದಾದ ಮೇಲೆ ರಾಜೀನಾಮೆ ನೀಡಿಲ್ಲ ಅಂತ ಮತ್ತೆ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು. ಸದ್ಯ ಗ್ಯಾರಂಟಿ ನ್ಯೂಸ್ ನಿಂದ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ತೀವ್ರ ಮುಜುಗರ ಉಂಟಾಗಿದೆ. ಹಾಗಾಗಿ ರಾಜೀನಾಮೆಗೆ ಇವತ್ತೇ ಡೆಡ್ಲೈನ್ ಅನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಅದರ ಪ್ರಕಾರವಾಗಿ ಈಗ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಯಾವಾಗ ಈ ಒಂದು ವಿಚಾರ ಮುನ್ನೆಲೆಗೆ ಬರುತ್ತೆ, ಅದರ ಜೊತೆಗೆ ಕೂಡಲೇ ಎಚ್ಚೆತ್ತುಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಅವರು ಕೂಡಲೇ ರಿಸೈನ್ ಮಾಡಬೇಕು ಅಂತೇಳಿ ಸೂಚನೆ ಕೊಡ್ತಾರೆ.